ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುಮಂತ್ ನಿಗೂಢ ಸಾವು ಪ್ರಕರಣ ಒಂದು ತಿಂಗಳು ಕಳೆದು ಮುಂದೆ ಸಾಗ್ತಾ ಇದೆ. ಇದುವರೆಗೂ ಯಾವುದೇ ರೀತಿಯ ಕುರುಹು ಆರೋಪಿಗಳ ಬಗ್ಗೆ ಪತ್ತೆ ಆಗ್ತಾ ಇಲ್ಲ. ಒಂದು ತಿಂಗಳಾಯಿತು, ಪೊಲೀಸರು ನಿರಂತರವಾಗಿ ಪರಿಶ್ರಮ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ಒಂದು ವಿಚಾರ ಈ ಒಂದು ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದರೆ, ಒಂದು ತಿಂಗಳು ಈ ಒಂದು ನಿಗೂಢ ಸಾವಿನ ರಹಸ್ಯನ ಬೇಯಿಸೋಕೆ ಪೊಲೀಸರಿಗೆ ಅವಶ್ಯಕತೆ ಇದೆಯಾ? ನೋಡಿ, ನಾವು ಈ ಒಂದು ವಿಡಿಯೋ ಮಾಡುವುದರ ಉದ್ದೇಶ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲೇ ವಿವರಿಸ್ತಾ ಹೋಗ್ತೀವಿ. ಮಾತ್ರ ಅಲ್ಲ, ಈ ಒಂದು ಸಾವಿಗೆ ಬೇಕಾದಂತಹ ಬಹು ಮುಖ್ಯ ಸಾಕ್ಷಿಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಂದರಲ್ಲಿ ಹರಿದಾಡ್ತಾ ಇದೆ. ಅದು ಕೂಡ ಪ್ರಮುಖ ಒಂದೆರಡು ಸಾಕ್ಷಿಗಳು ನಿಜಕ್ಕೂ ಒಂದು ರೀತಿಯಲ್ಲಿ ಶಾಕಿಂಗ್ ಅಂತಲೇ ಹೇಳ್ಬೋದು. ಎಲ್ಲವನ್ನ ನಿಮ್ಮ ಮುಂದೆ ತಂದಿದ್ದೆವು. ಆದರೂ ಕೂಡ ಒಂದು ತಿಂಗಳಾಯಿತು, ಪೊಲೀಸರಿಂದಾಗಿ ಯಾವುದೇ ಅಫಿಷಿಯಲ್ ಮಾಹಿತಿಗಳು ಹೊರಗಡೆ ಬರ್ತಾ ಇಲ್ಲ. ಆರೋಪಿ ಯಾರು ನೋಡಿ, ಒಂದು ತಿಂಗಳಾಯಿತು, ಆರೋಪಿಗಳು ತಪ್ಪಿಸಿ ಎಲ್ಲಿ ಬೇಕಾದರೂ ಹೋಗಬಹುದಾದಂತಹ ಒಂದು ಪರಿಸ್ಥಿತಿ ಇವತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ಈ ಒಂದು ವಿಡಿಯೋವನ್ನು ನೋಡ್ತಾ ಇರೋರು ಖಂಡಿತವಾಗಿಯೂ ಈ ಒಂದು ಪ್ರಕರಣ ಜೀವಂತವಾಗಿರಬೇಕು ಅಂದರೆ ನಾವು ನಿರಂತರವಾಗಿ ಈ ಒಂದು ವಿಚಾರದ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಸಹಕಾರ ಖಂಡಿತವಾಗಿಯೂ ನಾವು ನಿರೀಕ್ಷೆ ಮಾಡ್ತಾನೆ ಇರ್ತೀವಿ. ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಮಾತ್ರ ಅಲ್ಲ, ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ. ಜನವರಿ 14ರ ಮುಂಜಾನೆ ಎಲ್ರಿಗೂ ಒಂದು ರೀತಿಯಲ್ಲಿ ಶುಭ ಮುಂಜಾನೆಯಾಗಿದ್ದರೆ, ಸುಮಂತನ ಕುಟುಂಬಸ್ಥರಿಗೆ ಅದೊಂದು ಕರಾಳ ಮುಂಜಾನೆ ಆಗಿತ್ತು. ಮಾತ್ರ ಅಲ್ಲ, ಇಡೀ ರಾಜ್ಯ ಬೆಚ್ಚಿ ಬೀಳಿಸುವಂತಹ ಒಂದು ನಿಗೂಢ ಸಾವು ಕೇಳಲ್ಪಟ್ಟಂತಹ ಒಂದು ದಿವಸ ಆಗಿತ್ತು. ಧನುರ್ಮಾಸದ ಧನು ಪೂಜೆಗೆ ಅಂತ ನಿರಂತರವಾಗಿ ಆತ ವಾರದಲ್ಲಿ ಒಂದು ಬಾರಿ ಈತ ಬುಧವಾರದಂದು ಹೋಗ್ತಾ ಇದ್ದ. ಅದೇ ರೀತಿ ಆ ಬುಧವಾರ ಕೂಡ ಜನವರಿ 14ರ ಬುಧವಾರ ಮುಂಜಾನೆ 5 ಗಂಟೆಗೆ ಆತ ಒಬ್ಬನೇ ಮನೆಯಲ್ಲಿ ಎದ್ದು ಆತ ಸ್ನಾನ ಕರ್ಮಗಳನ್ನು ಮುಗಿಸಿ ಒಳ್ಳೆಯ ಬಟ್ಟೆಯನ್ನು ಧರಿಸಿ ಆತ ಎಲ್ಲಿಗೆ ಹೋಗಬೇಕೋ, ಯಾವ ಗುರಿಯನ್ನು ಇಟ್ಟುಕೊಂಡು ಹೋಗ್ತಾ ಇದ್ನೋ ಅಲ್ಲಿಗೆ ತಲುಪದೇ ಇರುವಂಥದ್ದು. ಮಾತ್ರ ಅಲ್ಲ, ಆ ಒಂದು ಸ್ನೇಹಿತರು ನನ್ನ ಈ ಒಂದು ಸ್ನೇಹಿತ ಸುಮಂತ್ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ಕೊಂಡು ಮನೆಗೆ ಫೋನ್ ಮಾಡಿರುವಂಥದ್ದು. ಆವಾಗಲೇ ಮನೆಯವರಿಗೆ ಗೊತ್ತಾಗಿರುವಂಥದ್ದು ಸುಮಂತ್ ಇನ್ನೂ ತಲುಪಿಲ್ಲ ದೇವಸ್ಥಾನಕ್ಕೆ. ಮಾತ್ರ ಅಲ್ಲ, ಆತನನ್ನು ಹುಡುಕಿಕೊಂಡು ಹೋದಂತಹ ಕುಟುಂಬಸ್ಥರಿಗೆ ಶಾಕ್ ಆಗಿರುತ್ತೆ. ಸೈಕಲ್ ಕೂಡ ಅಲ್ಲೇ ಇರುತ್ತೆ. ಮಾತ್ರ ಅಲ್ಲ, ಸೈಕಲ್ ಕೀ ಮನೆಯಲ್ಲೇ ಇರುತ್ತೆ. ಸೊ ಇವೆಲ್ಲ ಪ್ರಕರಣಗಳು ಒಂದು ರೀತಿಯಲ್ಲಿ ನೋಡುವಾಗ ನಿಗೂಢವಾಗಿ ಕಾಣಿಸುತ್ತೆ. ಈ ಒಂದು ವಿಚಾರಗಳು ಕೂಡ ಬಹಳಷ್ಟು ನಿಗೂಢವಾಗಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಸಿಕ್ಕಂತಹ ಸಾಕ್ಷಿಗಳಲ್ಲಿ ಆತನ ಶರೀರ ಅಂತಲೇ ಹೇಳ್ಬೋದು, ಕೆರೆಯಲ್ಲಿ ಪತ್ತೆಯಾಗಿತ್ತು. ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದರು. ಇದೊಂದು ಅಸಹಜ ಸಾವಲ್ಲ, ಇದು ವ್ಯವಸ್ಥಿತವಾದಂತಹ ಕೊಲೆ ಅಂತ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದರು. ಶಂಕೆ ವ್ಯಕ್ತಪಡಿಸೋಕೆ ಕಾರಣ ಏನಪ್ಪ ಅಂದರೆ, ಆತ ನಡ್ಕೊಂಡು ಹೋಗುವಂತಹ ದಾರಿಯಲ್ಲಿ ಎಲ್ಲಿ ಬಿದ್ದರೂ ಕೂಡ ತಲೆ ಹಿಂಬದಿಗೆ ಗಾಯವಾಗುವಂತಹ ಸನ್ನಿವೇಶ ಕ್ರಿಯೇಟ್ ಆಗೋದಿಲ್ಲ. ಒಂದು ವೇಳೆ ಆಗಿದ್ರೂ ಕೂಡ ಆತ ಹೋಗಿ ಕೆರೆಯಲ್ಲಿ ಬೀಳಬೇಕಾದಂತಹ ಪರಿಸ್ಥಿತಿ ಖಂಡಿತ ಇಲ್ಲ. ಸೊ ಇವೆಲ್ಲ ಕಾರಣಗಳು ಅದೊಂದು ವ್ಯವಸ್ಥಿತವಾದಂತಹ ಕೊಲೆ ಎನ್ನುವಂತಹ ಶಂಕೆ ವ್ಯಕ್ತಪಡಿಸಲು ಕಾರಣ ಆಗಿತ್ತು. ಸೊ ನಂತರ ಆರಂಭವಾದಂತಹ ಚರ್ಚೆಗಳು ಇವತ್ತು ಅಂದರೆ 1 ತಿಂಗಳು 2 ದಿವಸಗಳಾಯಿತು, ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಈ ಒಂದು ಸುಮಂತ್ ಪ್ರಕರಣಕ್ಕೆ ಇತಿಶ್ರೀ ಹಾಡೋದಕ್ಕೆ ಕಾನೂನು ವ್ಯವಸ್ಥೆಗೆ, ಕಾನೂನು ಪಾಲಕರಿಗೆ ಸಾಧ್ಯವಾಗದೇ ಇರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಲ್ಪಟ್ಟಂತಹ ಪ್ರಮುಖ ಸಾಕ್ಷಿಗಳು ಅಂದರೆ ಒಂದು ರೀತಿಯಲ್ಲಿ ಊಹಾಪೋಹಗಳು, ಅಂತೆಕಂತೆಗಳು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇದು ಆರಂಭಿಕ ಹಂತದಲ್ಲಿ ಬಾಲಕನ ಶವ ಪತ್ತೆ ಆದಂತಹ ಕೆರೆಯ ಪಕ್ಕದಲ್ಲಿ ಒಂದು ಶೆಡ್ ಇದೆ. ಸೊ ಆ ಒಂದು ಶೆಡ್ಡಲ್ಲಿ ಅಕ್ರಮ ಸಂಬಂಧ ನಡೆಯುತ್ತೆ. ಸೊ ಈ ಒಂದು ಚರ್ಚೆ 1-2 ವಾರಗಳ ಕಾಲ ಬಹಳಷ್ಟು ಒಂದು ರೀತಿಯಲ್ಲಿ ಇಡೀ ರಾಜ್ಯದಾದ್ಯಂತ ಸುದ್ದಿ ಆದಂತಹ ವಿಚಾರ. ಮಾತ್ರ ಅಲ್ಲ, ಈ ಒಂದು ಸಂಶಯದಲ್ಲಿ, ಅನುಮಾನದಲ್ಲಿ ಕುಟುಂಬಸ್ಥರನ್ನು ಸೇರಿಸಲಾಗಿತ್ತು, ಅಲ್ಲಿರುವಂತಹ ವ್ಯಕ್ತಿಗಳನ್ನು ಸೇರ್ಪಡೆ ಮಾಡಲಾಗಿತ್ತು. ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಕೆಲವೊಂದು ಮಾಧ್ಯಮಗಳು ಇವರೇ ಇಂತಹ ವ್ಯಕ್ತಿಗಳೇ ಮಾಡಿದ್ರು ಅಂತ ಕೂಡ ಸ್ಪಾಟ್ ಮಾಡಿ ತೋರಿಸಿದರು. ನಂತರ ಈ ಒಂದು ವಿಚಾರ ನೇರವಾಗಿ ಅಣ್ಣನ ಕಡೆಗೆ ವಾಲುತ್ತೆ. ಅಣ್ಣ ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ, ರಾತ್ರಿ ಚಾಟಿಂಗ್ ಮಾಡ್ತಾ ಇರ್ತಾನೆ, ವಿಡಿಯೋ ಕಾಲ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಕೊಂಡು ಯಾರೋ ಒಬ್ಬ ಅನಾಮಧೇಯ ಪತ್ರಕರ್ತ, ಯಾರ ಹೆಸರನ್ನು ಹೇಳ್ತಾ ಇಲ್ಲ, ಸೊ ಆತನ ಚಾನಲಲ್ಲಿ
ಹೇಳಿಬಿಡ್ತಾನೆ, ಅಣ್ಣನೇ ಮಾಡಿದ್ದಾನೆ, ಯಾಕೆ ಅಂತ ಕಾರಣ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾನೆ. ಸೊ ಅದು ಕೂಡ ಒಂದೆರಡು ವಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿ ಇರುತ್ತೆ. ಅಣ್ಣನೇ ಮಾಡಿರ್ಬೋದಾ, ಬೈ ಚಾನ್ಸ್ ಇಂತಹ ಕೃತ್ಯಗಳೇನಾದರೂ ನಡೆದಿರ್ಬೋದಾ? ಇಲ್ಲ, ಅಂತಹ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಅಣ್ಣ ಈ ರೀತಿ ಮಾಡೋದಿಲ್ಲ. ಮಾತ್ರ ಅಲ್ಲ, ಅಣ್ಣ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಮಾತ್ರ ಅಲ್ಲ ದೂರನ್ನು ಕೂಡ ದಾಖಲಿಸ್ತಾರೆ. ಇನ್ನು ಅಲ್ಲಿ ಮೊದಲೇ ಸಂಶಯ ಹುಟ್ಟಿದಂತಹ ವಿಚಾರ ಕಳ್ಳರದಿರ್ಬೋದು, ಅಥವಾ ಕಾಡು ಪ್ರಾಣಿಗಳಿರ್ಬೋದು, ಅಥವಾ ಬೇರೆನಾದರೂ ಇಶ್ಯೂ ನಡೆದು ಯಾರನ್ನಾದರೂ ನೋಡಿ ಅಥವಾ ಆ ಒಂದು ವಿಚಾರ ಯಾರೋ ಹೇಳಿಬಿಡ್ತಾರೆ ಅಂತ ಹೇಳಿಬಿಟ್ಟು ಭಯಪಟ್ಟು ಯಾರಾದರೂ ಹೊಡೆದಿರ್ಬೋದು ಅನ್ನೋಂತಹ ವಿಚಾರ ಕೂಡ ಬರ್ತಾಯಿತ್ತು. ಕೊನೆಯದಾಗಿ ಬಂದಂತಹ ಒಂದು ವಿಚಾರ ಅಂತ ಹೇಳಿದರೆ ಅದು ಪ್ರಮುಖ ಸಾಕ್ಷಿ ಅಂತಾನೆ ಕೂಡ ಹೇಳ್ಬೋದು. ಲೋಕನಾಥ್ ಎನ್ನುವಂತಹ ವ್ಯಕ್ತಿಯ ಮನೆಯ ಮುಂಭಾಗದಲ್ಲಿ ಆತ ಧನುರ್ ಪೂಜೆಗೆ ಅಂತ ಹೊರಟು ನಿಂತಿದ್ದಂತಹ ಒಂದು ಸಂದರ್ಭ ಅತ್ಯಂತ ವೇಗವಾಗಿ ಸುಮಂತ್ನ ಮನೆಯ ಕಡೆಯಿಂದ, ಅಂದರೆ ಸುಮಂತ್ನ ಮನೆ ಮತ್ತು ಲೋಕನಾಥ್ ಅವರ ಮನೆಗೆ ಅರ್ಧ ಕಿಲೋಮೀಟರ್ ವ್ಯತ್ಯಾಸ ಇದೆ. ಸೊ ಮೇಲಿಂದ ಬರುವಂತಹ ಒಂದು ಪ್ರದೇಶ, ಆ ಒಂದು ಪ್ರದೇಶದಿಂದ ಅತ್ಯಂತ ರಭಸವಾಗಿ ಓರ್ವ ಬೈಕಲ್ಲಿ ಮುಸುಕುದಾರಿ ವ್ಯಕ್ತಿ ಹೋಗ್ತಾ ಇದ್ದ. ಮಾತ್ರ ಅಲ್ಲ, ಹೋಗ್ತಾ ಹೋಗ್ತಾ ಆತ ಒಂದು ಆಟೋಗೆ, ಅಂದರೆ ರಬ್ಬರನ್ನು ತಗೊಂಡು ಹೋಗ್ತಾ ಇದ್ದಂತಹ ಆಟೋ ರಿಕ್ಷಾಗೆ ಆಕ್ಸಿಡೆಂಟ್ ಮಾಡಿಕೊಂಡು ಅಲ್ಲಿಂದ ಪರಾರಿ ಆಗಿದ್ದಾನೆ ಅನ್ನುವಂತಹ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ, ಆ ಒಂದು ಗ್ರಾಮಸ್ಥರಲ್ಲಿ ಮಾತು ಕೇಳಿ ಬರ್ತಾ ಇರುವಂಥದ್ದು. ಸೊ ಆ ಒಂದು ಸಂದರ್ಭ ಪೊಲೀಸರು ಕೂಡ ವಿಚಾರಣೆ ನಡೆಸಿರುವಂಥದ್ದು. ಈ ಒಂದು ಮಾಹಿತಿ ಗೌಪ್ಯವಾಗಿರಲಿ, ಮಾಧ್ಯಮಗಳಿಗೆ ಕೊಡಬೇಡಿ ಅಂತ ಕೂಡ ಲೋಕನಾಥ್ ಅವರಲ್ಲಿ ಪೊಲೀಸರು ವಿನಂತಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಮುಂದಿನ ದಿವಸಗಳಲ್ಲಿ ಹಲವು ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡಿದ್ದು, ಲೋಕನಾಥ್ ಅವರನ್ನು ಕೂಡ ಇಲ್ಲಿ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಅವರು ಮಾತನಾಡಿದರೂ ಕೂಡ ಸೊ ಅವರಿಗೆ ಕಂಡಂತಹ ದೃಶ್ಯವನ್ನು ಅವರು ಅಲ್ಲಿ ಹೇಳ್ತಾರೆ. ಅಂದರೆ ಇಂತಹ ಒಂದು ಸಂದರ್ಭದಲ್ಲಿ 5:10, 5:20 ನಡುವೆ ಅತ್ಯಂತ ರಭಸವಾಗಿ ಒಂದು ಬೈಕ್ ಇಲ್ಲಿ ಹಾದು ಹೋಗಿದ್ದನ್ನು ನಾವು ನೋಡಿದ್ದೇವೆ ಎನ್ನುವಂತಹ ವಿಚಾರ ಕೂಡ ಹೇಳುವಂಥದ್ದು. ಸೊ ಇವೆಲ್ಲವನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಆರೋಪಿ ಎನ್ನುವಂತಹ ವ್ಯಕ್ತಿ ಅದೇ ಗ್ರಾಮಕ್ಕೆ ಸಂಬಂಧಪಟ್ಟವನು. ಅಂದರೆ ಏನೋ ಒಂದು ವಿಷಯಕ್ಕಾಗಿ ಅಲ್ಲಿಗೆ ಹೋಗಿರ್ತಾನೆ, ಏನೋ ಒಂದು ನೋಡಿರ್ತಾನೆ. ಸೊ ಅದಕ್ಕೋಸ್ಕರ ಆ ಮಗುವನ್ನು, ಬಾಲಕನನ್ನು ಹೊಡೆದು ಸಾಯಿಸಿದ್ದಾನೆ. ನೋಡಿ, ಇದು ಕತ್ತಿಯಿಂದಾಗಿ ಆದಂತಹ ಅಪಾಯಗಳಲ್ಲ ಅಂತ ಅಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಏನೋ ಒಂದು ರಾಡ್ ರೀತಿಯಲ್ಲಿ ಹೊಡೆದಿದ್ದಾನೆ. ಆ ಬೈಕಲ್ಲೂ ಕೂಡ ಅಂತಹ ರಾಡ್ ಇತ್ತು ಅಂತ ರಿಕ್ಷಾ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ನೋಡಿದಂತಹ ವಿಚಾರ ಕೂಡ ಹೊರಗಡೆ ಬಂದಿರುವಂಥದ್ದು. ಈ ಒಂದು ನಿಗೂಢ ಸಾವಿನಲ್ಲಿ ಪ್ರಮುಖವಾಗಿ ಅತ್ಯಂತ ಚರ್ಚಾಸ್ಪದವಾದಂತಹ ವಿಚಾರ ಕೂಡ ಹೌದು. ಇವು ಲೋಕನಾಥ್ ಅವರು ಹೇಳಿದಂತಹ ಒಂದು ಬೈಕ್ ವಿಚಾರ. ಅಂದರೆ ಆ ಒಂದು ಬೈಕ್ಗೆ ನಂಬರ್ ಪ್ಲೇಟ್ ಇರಲಿಲ್ಲ, ಮುಸುಕುದಾರಿಯಾಗಿದ್ದ, ಅತ್ಯಂತ ರಭಸವಾಗಿ ಹೋಗ್ತಾ ಇದ್ದ. ಆ ಒಂದು ಬೈಕ್ನಲ್ಲಿ ಆ ಹೆಡ್ಲೈಟ್ನ ಕಾರಣದಿಂದಾಗಿ CC ಕ್ಯಾಮರಾ ಕೂಡ ಅದನ್ನು ಕವರ್ ಮಾಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟೊಂದು ಪವರ್ಫುಲ್ ಆದಂತಹ ಲೈಟ್ ಆಗಿತ್ತು. LED ಲೈಟ್ ಪವರ್ಗೆ ಅದನ್ನು ಕೂಡ ಕ್ಯಾಚ್ ಮಾಡೋದಕ್ಕೆ ಆಗಿರಲಿಲ್ಲ ಅನ್ನುವಂತಹ ವಿಚಾರಗಳು ಅದು ಕೂಡ ಪೊಲೀಸರು ತನಿಖೆಯಿಂದ ಹೊರಗಡೆ ಬಂದಿತ್ತು. ತನಿಖೆಯಿಂದ ಅಫಿಷಿಯಲ್ ಆಗಿ ಬಂದಿರುವಂಥದ್ದಲ್ಲ, ಅಲ್ಲಿ ನಡೆದಂತಹ ತನಿಖೆ ಬಗ್ಗೆ ಗ್ರಾಮಸ್ಥರು ಕೊಟ್ಟಂತಹ ಮಾಹಿತಿ ಆಗಿತ್ತು. ಇನ್ನು ತನಿಖೆಯ FSL ವರದಿ ಅಥವಾ ಮರಣೋತ್ತರ ವರದಿ ವಿಳಂಬ ಆಗ್ತಾ ಇರೋದು ಕೂಡ ಹಲವು ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ನೋಡಿ, FSLಗೆ ಹೋದಂತಹ ಒಂದು ಮರಣೋತ್ತರ ಪರೀಕ್ಷೆಯ ವರದಿ ಯಾಕಿಷ್ಟು ತಡ ಆಗ್ತಾ ಇದೆ? ಇಷ್ಟೊಂದು ಸೆನ್ಸಿಟಿವ್ ಕೇಸುಗಳಲ್ಲಿ ಒಂದು ಯುವಕ ಅಥವಾ ಬಾಲಕನ ಈ ಒಂದು ಹತ್ಯೆಯ ಪ್ರಕರಣದಲ್ಲಿ FSL ರಿಪೋರ್ಟ್ಗಳು ಇಷ್ಟೊಂದು ಪರಿಣಾಮಕಾರಿಯಾಗಿರುವಂತಹ ಸಂದರ್ಭದಲ್ಲಿ ಯಾಕೆ ತಡ ಆಗ್ತಾ ಇದೆ? ಸೊ ಇಲ್ಲಿ ಅಧಿಕಾರಿಗಳ ಮೇಲೂ ಕೂಡ ಕೆಲವೊಂದು ಅನುಮಾನಗಳನ್ನು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದರೆ ಇಷ್ಟೊಂದು ತಡವಾಗಿ ಕೆಲವೊಂದು ಸೆನ್ಸಿಟಿವ್ ಕೇಸ್ಗಳನ್ನು ಅಷ್ಟೊಂದು ವೇಗವಾಗಿ ಮಾಡಬೇಕು, ಇದರಲ್ಲೂ ಕೂಡ ಉದಾಸೀನತೆ ಮಾಡ್ತಾ ಇರುವಂಥದ್ದು. ಇದು ಕೂಡ ಒಂದು ರೀತಿಯಲ್ಲಿ ಪೊಲೀಸರ ಮೇಲೆ ಗ್ರಾಮಸ್ಥರ ಕೆಂಗಣ್ಣಿಗೆ ಕಾರಣ ಆಗಿರುವಂಥದ್ದು. ಇನ್ನು ಆ ಒಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುತ್ತಾ ಇರುವಂಥದ್ದು. ನೋಡಿ, ಯಾವುದೇ ರಾಜಕೀಯ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳಲ್ಲ, ಬರೀ ಕೃಷಿಯನ್ನು ಮಾಡಿಕೊಂಡು ಜೀವನ ನಡೆಸುವಂತಹ ವ್ಯಕ್ತಿಗಳು. 1.5 ಎಕರೆ ಅಂದರೆ 1.5 ಎಕರೆ ಅಲ್ಲ, 1.5 ಸೆನ್ಸಲ್ಲಿ ಇರುವಂತಹ ಒಂದು ಕುಟುಂಬ. ಸೊ ಆ ಒಂದು ಕುಟುಂಬ ತಮ್ಮ ಜೀವನೋಪಾಯಕ್ಕಾಗಿ ಆ ಒಂದು ಕೃಷಿಯನ್ನೇ ಅವಲಂಬನೆ ಮಾಡಿರುವಂಥದ್ದು. ಈತ ಸುಮಂತ್ ಕೂಡ, ಮೃತಪಟ್ಟಂತಹ ಬಾಲಕನಿಗೂ ಕೂಡ ಕೃಷಿಯಲ್ಲಿ ಅತಿಯಾದಂತಹ ಆಸಕ್ತಿ ಇತ್ತು. ಆತ ಮಾಡಿದಂತಹ ಕೆಲವೊಂದು ಪ್ರಾಜೆಕ್ಟ್ ವರ್ಕ್ಗಳನ್ನು ನೋಡಿ ನಿಜಕ್ಕೂ ಶಾಕ್ ಆಗ್ತಾ ಇತ್ತು. ಇನ್ನೇನು ಆತ ಗುಜರಾತ್ನಲ್ಲಿ ನಡೀತಾ ಇರುವಂತಹ ದೊಡ್ಡ ಎಕ್ಸಿಬಿಷನ್ಗೆ ಪಾಲ್ಗೊಳ್ಬೇಕಾದಂತಹ ವ್ಯಕ್ತಿ ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟು ಕೂಡ ಕೆಲವೊಂದು ವಿವರಣೆಗಳನ್ನು ಸಂಬಂಧಪಟ್ಟಂತಹ ಅವರ ಕ್ಲಾಸ್ ಟೀಚರ್ಸ್ ಇರ್ಬೋದು, ಆ ಒಂದು ಪ್ರಾಜೆಕ್ಟ್ ಟೀಚರ್ ಇರ್ಬೋದು, ವಿವರಣೆಯನ್ನು ಕೊಟ್ಟಿದ್ದರು. ಎಲ್ಲವನ್ನು ನೋಡುವಾಗ ಅವರು ಆ ಟ್ಯಾಲೆಂಟೆಡ್ ಬಾಲಕನನ್ನು ಇಷ್ಟೊಂದು ಕಠೋರವಾಗಿ ನಿಗೂಢವಾಗಿ ಸಾಯಿಸುವಂತಹ ವ್ಯಕ್ತಿ ಯಾರು ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಇದುವರೆಗೂ ಈ ಒಂದು ಪ್ರಶ್ನೆಗೆ ಉತ್ತರ ಅನ್ನೋದು ಸಿಕ್ಕಿಲ್ಲ. ಸೊ ಈ ಒಂದು ಪ್ರಶ್ನೆ ನಿರಂತರವಾಗಿ ನಾವು ಕೇಳ್ತಾ ಇರುವಾಗಲೇ ಈ ಒಂದು ಸಮಾಜದಲ್ಲಿ ನೋಡಿ, ನಮ್ಮ ಈ ಒಂದು ಸಮಾಜ ಅಂತ ಹೇಳುವಾಗ, ಈ ಒಂದು ವ್ಯವಸ್ಥೆ ಅಂತ ಹೇಳುವಾಗ
ಪ್ರಶ್ನೆ ಮಾಡಿದರೆ ಮಾತ್ರ ಅದಕ್ಕೆ ಉತ್ತರ ಸಿಗುತ್ತೆ. ಮಗು ಅತ್ರೆ ಮಾತ್ರ ಮಗುವಿನ ತಾಯಿಗೆ ಮಗುವಿಗೆ ಹಾಲು ಉಣಿಸಬೇಕು ಅನ್ನೋದು ಗೊತ್ತಾಗುವಂಥದ್ದು ಅನ್ನುವಂತಹ ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಯಾರು ಪ್ರಶ್ನೆ ಮಾಡ್ತಾರೋ ಅಲ್ಲಿಯವರೆಗೆ ಮಾತ್ರ ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಗುವಂಥದ್ದು. ಎಲ್ಲಿ ಈ ಒಂದು ಪ್ರಕರಣ ತಣ್ಣಗಾಗುತ್ತೋ ಅಲ್ಲಿ ಈ ಒಂದು ಪ್ರಕರಣವನ್ನೇ ಮುಚ್ಚಿ ಹಾಕುವಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸೊ ಯಾಕಪ್ಪ ಈತ ಇಷ್ಟೊಂದು ವಿಡಿಯೋ ಮಾಡ್ತಾ ಇದ್ದಾನೆ, ಯಾಕೆ ತಲೆಹರಟೆ ವಿಡಿಯೋ ಮಾಡ್ತಾ ಇದ್ದಾನೆ, ಯಾವುದೇ ಅಸಂಬದ್ಧವಾದಂತಹ ವಿಚಾರಗಳನ್ನು ಎತ್ತುತ್ತಾ ಇದ್ದಾನೆ? ನೋಡಿ, ನಾವು ಮಾತಾಡಿದಂತಹ ಯಾವುದೇ ವಿಚಾರಗಳಲ್ಲೂ ಅಸಂಬದ್ಧ ಎನ್ನುವಂತಹ ಮಾತುಗಳು ಖಂಡಿತ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸೋರ್ಸ್ಗಳನ್ನು ಬಳಸಿಕೊಂಡು ಕೆಲವೊಂದು ಊಹಾಪೋಹಗಳು ಬರುತ್ತೆ. ಆ ಒಂದು ಊಹಾಪೋಹಗಳಲ್ಲಿ ಸಾಧ್ಯವಿದೆ ಎನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಣ್ಣ ಮಟ್ಟದ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ಈ ಒಂದು ಪ್ರಕರಣ ಜೀವಂತವಾಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಸೊ ಸ್ನೇಹಿತರೆ, ನೀವು ಕೂಡ ಈ ಒಂದು ವಿಚಾರದಲ್ಲಿ ಎಷ್ಟೊಂದು ಗೌರವಯುತವಾಗಿ ಕಾಣಬೇಕು ಅಂತ ಹೇಳಿದರೆ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಸಮಾಜದ ಮುಂದೆ ತಂದು ನಿಲ್ಲಿಸಬೇಕು. ಸೊ ಇಲ್ಲಿ ಪ್ರಶ್ನೆ ಕೇಳಲಾಗ್ತಾ ಇದೆ, ಈ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ, ಈ ಒಂದು ಪ್ರಶ್ನೆಗೆ ವ್ಯಾಲ್ಯೂ ಇದೆ. ಸುಮಂತನ ಹತ್ಯೆ ಮಾಡಿದವರು ಯಾರು? 1 ತಿಂಗಳು ಕಳೀತಾ ಬಂತು, ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನೋಡಿ, ಆರೋಪಿಯನ್ನು ಸಿಕ್ಕಿದರೆ ಸುಮಂತ್ ವಾಪಸ್ ಬರೋದಿಲ್ಲ, ಎಲ್ರಿಗೂ ಗೊತ್ತಿದೆ. ಆದರೆ ಇಂತಹ ಕ್ರೌರ್ಯಗಳು, ಇಂತಹ ಘಟನೆಗಳು ಮತ್ತೆ ಎಲ್ಲೂ ಕೂಡ ನಡೀಬಾರ್ದು. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಅದು ಮಾತ್ರ ಉದ್ದೇಶ. ಅಲ್ಲದೆ ಆರೋಪಿಯನ್ನು ಸಿಕ್ಕಿ ಸುಮಂತನನ್ನು ಮತ್ತೆ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಯಾವುದೇ ಉದ್ದೇಶ ನಮ್ಮಲ್ಲಿಲ್ಲ. ಅದು ಸಾಧ್ಯವಾಗುವಂತಹ ಕೆಲಸ ಕೂಡ ಅಲ್ಲ. ಆ ಒಂದು ಕುಟುಂಬಕ್ಕೆ ಸಣ್ಣ ಮಟ್ಟದ ಸಾಂತ್ವನ ಅಂತ ಸಿಗಬೇಕು ಅಂದರೆ ನಮ್ಮ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯ ಒದಗಿಸಿಕೊಡಬೇಕು. ಅದಕ್ಕಾಗಿ ನಾವು ಪರಿಶ್ರಮ ಪಡ್ತಾ ಇರುವಂಥದ್ದು ನಿಮ್ಮ ಸಹಾಯ ಸಹಕಾರ ಖಂಡಿತವಾಗಿ ಬೇಕಿದೆ. ಈ ಒಂದು ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಸೊ ಮುಂದಿನ ಅಪ್ಡೇಟ್ ಯಾವಾಗ ಬರುತ್ತೋ, ಏನು ಬರುತ್ತೋ, ಸಣ್ಣ ಅಪ್ಡೇಟ್ ಆಗಿದ್ರೂ ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೀವಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.